ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸಾಯಂಕಾಲದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮೊಟ್ಟೆ ಸಾರು ಮಾಡೋಣ ಅಂದ್ಬಿಟ್ಟು ಇಷ್ಟು ತೆಗೆದಿಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿ, ಖಾರದ ಪುಡಿ, ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಮಸಾಲೆಗಳನ್ನ ತಗೊಂಡು ಅದನ್ನು ರುಬ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಹಾಗೆ ಒಂದು 2 ಎಸಳಷ್ಟು ಕರಿಬೇವು ಸೊಪ್ಪನ್ನ, ಹಾಗೆ ಕಟ್ ಮಾಡ್ಕೊಂಡಿರೋಂಥ 2 ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಮೊಟ್ಟೆ ಸಾಂಬಾರು ಮಾಡೋದು ತೋರಿಸಿದ್ದೀನಿ. ಮತ್ತೆ ತುಂಬ ದಿವಸ ಆಗಿತ್ತು, ಹಾಗಾಗಿ ಇವಾಗ ಮೊಟ್ಟೆ ಸಾರನ್ನ ಮಾಡ್ತಿದ್ನಲ್ಲ, ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ. ಹಾಗೆ ರುಬ್ಕೊಂಡಿರೋ ಖಾರನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರ ಕುದಿ ಬರೋ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಇಲ್ಲಿ ನಾನು ಒಂದೇ ಟೈಮಿಗೆ ಅಡುಗೆ ಮಾಡ್ತಿರೋದು. ಸಾಯಂಕಾಲ ಬೆಳಗ್ಗೆ ತಿಂಡಿ ಮಾಡೋಣ ಅಂದ್ಬಿಟ್ಟು ಇವಾಗ ಇಷ್ಟು ಸಾಕು ನನಗೆ ಸಾಂಬಾರಿಗೆ ಅಂದ್ಬಿಟ್ಟು ಇಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದು ಚೆನ್ನಾಗಿ ಕುದಿ ಬರಬೇಕು. ಇದು ಕುದಿ ಬಂದಷ್ಟು ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಸಾಂಬಾರು ಅಂತ. ಇವಾಗ ನಾನು ಮೊಟ್ಟೆನ ಒಡೆದಾಕೊತೀನಿ. ನಾನಿಲ್ಲಿ 7 ಮೊಟ್ಟೆನ, ಅಂದರೆ 7ರಿಂದ 8 ಮೊಟ್ಟೆನ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಅಂದರೆ ಖಾರ ರುಬ್ಕೊಂಡಿರೋ ಖಾರ ಇದು ಚೆನ್ನಾಗಿ ಕುದಿ ಬಂದಮೇಲೆ ಹಾಕೋದ್ರಿಂದ ಮೊಟ್ಟೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರು ಕೂಡ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ನಾನಿಲ್ಲಿ 8 ಮೊಟ್ಟೆನ ತೊಗೊಂಡಿದ್ದೀನಿ. 8 ಮೊಟ್ಟೆನೂ ಕೂಡ ಇದೇ ಥರ ಒಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾವು ಮೊಟ್ಟೆ ಸಾಂಬಾರನ್ನ 2 ಥರ ಮಾಡ್ಕೋಬೋದು. ಬೇಳೆ ಕೂಡ ಹಾಕ್ಕೋಬೋದು ಇದರಲ್ಲಿ. ನಾನು ಬೇಳೆ ಹಾಕಿಲ್ಲ, ಬರೀ ಮೊಟ್ಟೆನೇ ಹಾಕ್ಕೊತಾ ಇದ್ದೀನಿ. ಹಾಗೆ ಬೇಳೆ ಅಂದರೆ ಇನ್ನೊಂದು ಥರ ಹೇಗೆ ಅಂದರೆ ಮೊಟ್ಟೆ ಸಾಂಬಾರು ಅದನ್ನು ಬೇಯಿಸ್ಕೊಳ್ಳೋದು, ಮೊಟ್ಟೆನ ಬೇಯಿಸ್ಕೊಂಡು ಹಾಕೋದು, ಬೇಯಿಸ್ಕೊಂಡು ಕಟ್ ಮಾಡಿಕೊಂಡು ಲಾಸ್ಟಿಗೆ ಹಾಕೋದು. ಆ ಥರ 2 ಥರ ಸಾಂಬಾರು ಮಾಡ್ತೀನಿ. ನಾನು ಯಾವಾಗಲೂ ಇದೊಂದೇ ಥರ ಮಾಡೋದು. ನಂಗೆ ಆ ಥರ ಇಷ್ಟ ಆಗಲ್ಲ, ಡೈರೆಕ್ಟಾಗಿ ಇದೇ ಥರ ಮಾಡೋದು ನಾನು. ನನಗೆ ಈ ಥರ ಸಾಂಬಾರು ಇಷ್ಟ. ಹಾಗೆ ಮೊಟ್ಟೆ ಹಾಕಿದ್ಮೇಲೆ ಸೌಟನ್ನ ಅಲ್ಲಾಡಿಸ್ಬಾರ್ದು. ಅದನ್ನು ಸ್ವಲ್ಪ ಹೊತ್ತು 5ರಿಂದ ಒಂದು 10 ನಿಮಿಷ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಸೌಟ್ ಆದ ತಕ್ಷಣ ನಾವು ಮೊಟ್ಟೆನ ಅಂದರೆ ಪೂರ್ತಿ ಮೊಟ್ಟೆನ ಹೊಡೆದಿರ್ತೀವಲ್ಲ, ಅದೆಲ್ಲ ಕದ್ರು ಹೋಗುತ್ತೆ. ಹಾಗಾಗಿ ಅದನ್ನು ಮೊಟ್ಟೆನ ಸೌಟ್ ಹಾಕಿ ಅಲ್ಲಾಡಿಸ್ಬಾರ್ದು. ಅದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನಾನು ಸೌಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನೋಡಿ ಪೂರ್ತಿ ಉಂಡೆ ಉಂಡೆ ಮೊಟ್ಟೆ ನಾವು ಹೇಗೆ ಹಾಕಿದ್ವೋ ಅದೇ ಥರ ಚೆನ್ನಾಗಿ ಬೆಂದಿರುತ್ತೆ. ನಾವು ಮೊಟ್ಟೆ ಆದ ತಕ್ಷಣ ನಾವು ಸೌಟನ್ನ ಅಲ್ಲಾಡಿಸ್ಬಿಟ್ರೆ ಮೊಟ್ಟೆ ಅದೆಲ್ಲ ಕದ್ರೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಬೆಂದಾದಮೇಲೆ ನಾವು ಹಾಕ್ಸೋದ್ರಿಂದ, ಸೌಟ್ ಹಾಕೋದ್ರಿಂದ ನೋಡಿ ಮೊಟ್ಟೆ ಒಂದೊಂದು ಹಾಗೇ ಇದೆ. ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ. ಇನ್ನೇನು ಮುದ್ದೆ ಮಾಡಿಕೊಂಡು ಇವತ್ತಿನ ಊಟನ ಮುಗಿಸ್ಕೋಬೋದು. ಹಾಗೆ ಇವಾಗ ಮುದ್ದೆನೆಲ್ಲ ಮಾಡಿಬಿಟ್ಟು ಇವಾಗ ಎಲ್ಲರಿಗೂ ಕೂಡ ಊಟಕ್ಕೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ 8ರಿಂದ 9 ಮೊಟ್ಟೆ ಹಾಕಿದ್ದೆ. ಲಾಸ್ಟಿಗೆ ಒಂದು ನನ್ನ ಮಗಳು ತಂದುಕೊಟ್ಲು, 8 ಇರೋದಕ್ಕೆ ಅಂತ. ಇವಾಗ ಎಲ್ಲರಿಗೂ ಕೂಡ ಊಟಕ್ಕೆ ಹಾಕಿದೆ. ಹಾಗೆ ಹಲಸಿನ ಹಣ್ಣು ಕಟ್ ಮಾಡಿದ್ವಿ ಇವತ್ತು. ಮಾವನೇ ಇವತ್ತು ಹಲಸಿನ ಹಣ್ಣು ಕುಯ್ದಿದ್ರು. ಅದನ್ನೆಲ್ಲ ಇವಾಗ ಬೀಳ್ಸ್ಕೊತಾ ಇದ್ದೀನಿ. ಇವತ್ತು ಹಲಸಿನ ಹಣ್ಣಿನ ದೋಸೆ, ಅಂದರೆ ದೋಸೆ ಕೂಡ ನೆನೆಹಾಕಿದ್ದೆ. ಹಾಗಾಗಿ ಹಲಸಿನ ಹಣ್ಣು ದೋಸೆ ಮಾಡೋಣ ಅಂದ್ಬಿಟ್ಟು ಇವಾಗಲೇ ರುಬ್ಬಿಟ್ಕೊಂಡ್ಬಿಟ್ರೆ ಸುಮ್ಮನೆ ಬೆಸ್ಟು. ಅಂದರೆ ಡೈರೆಕ್ಟಾಗಿ ಇದನ್ನು ಒಂದೇ ಸತಿ ರುಬ್ಬಿ ಅಂದರೆ ಅಕ್ಕಿ ಹಿಟ್ಟಲ್ಲೇ ಹಾಕೋ ಹಾಗಿಲ್ಲ, ಇದನ್ನು ಸಪ್ರೇಟಾಗಿ ರುಬ್ಕೋಬೇಕಾಗುತ್ತೆ, ಇಲ್ಲಾಂದರೆ ದೋಸೆ ಎದ್ದೋಳಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಇದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಅದನ್ನು ಬೀಜ ಎಲ್ಲ ತೆಗಿಬೇಕಾಗುತ್ತೆ. ಫಸ್ಟು ಇದನ್ನು ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟು ಹಲಸಿನ ಹಣ್ಣನ್ನ ತೊಗೊಂಡಿದ್ದೀನಿ. ತುಂಬಾ ಅಂದರೆ ತುಂಬಾ ಸ್ವೀಟ್ ಇತ್ತು ಹಲಸಿನ ಹಣ್ಣಂತೂ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಲಸಿನ ಹಣ್ಣು ದೋಸೆ ಅಂದರೆ ಫಸ್ಟು ಕೂಡ ಮಾಡಿದ್ದೆ. ಇದೆ ಅಂದರೆ ನಾನು ಈ ವರ್ಷದ ಹಲಸಿನ ಹಣ್ಣು ಸೀಸನ್ನಲ್ಲಿ ಇದು 2ನೇ ಸತಿ ಮಾಡ್ತಾ ಇರೋದಷ್ಟೇ. ಅಂದರೆ ಹಲಸಿನ ಹಣ್ಣು ಸೀಸನ್ ಅದು ನೀಟಾಗಿ ಒಂದೊಂದು ಸತಿ ಬರೋಲ್ಲ, ಬರೀ ಅದ್ರದ್ದೇ ಮಾಡೋದು ತಲೆನೋವು. ಹಾಗಾಗಿ ಯಾವಾಗವಾಗ 1-2 ಸತಿ ಅಷ್ಟೇ ಮಾಡಿರೋದು. ನೋಡಿ, ಈ ಥರ ಬೀಜನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಹಲಸಿನ ಹಣ್ಣನ್ನ ತೊಗೊಂಡು ಇವಾಗ ಒಂದು ಮಿಕ್ಸಿ ಜಾರ್ಗೆ ರುಬ್ಕೊತಾ ಇದ್ದೀನಿ. ಅಂದರೆ ಫಸ್ಟು ನಾನು ನೆನೆಹಾಕೊಂಡಿರೋ ಅಕ್ಕಿನ ಕೂಡ ರುಬ್ಕೊಂಡಾದ್ಮೇಲೆ ಲಾಸ್ಟಿಗೆ ಇದನ್ನು ರುಬ್ಕೊಂಡು ಬೇರೆ ಪಾತ್ರೆಗೆ ಹಾಕ್ಕೊತೀನಿ. ನೋಡಿ, ಈ ಥರ ಹಾಕಿದೆ ಹಲಸಿನ ಹಣ್ಣು ಪೇಸ್ಟು. ಇದನ್ನು ಬೇರೆ ಪಾತ್ರೆಗೆ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ ನೈಟೆಲ್ಲ. ಅದೇ ಒಂದು ಅಕ್ಕಿ ಹಸಿಟ್ಟಿಗೆ ಇದನ್ನು ಮಿಕ್ಸ್ ಮಾಡಲ್ಲ, ಬೆಳಗ್ಗೆ ಅಷ್ಟೇ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಇಷ್ಟ ಆಗಿದೆ ಹಲಸಿನ ಹಣ್ಣು ಪೇಸ್ಟು. ಇದನ್ನು ಫ್ರಿಜ್ಜಲ್ಲಿ ಇಕ್ಬಿಟ್ರೆ ಸಾಕು, ಬೆಳಗ್ಗೆ ಎಷ್ಟು ಬೇಕೋ ನಮಗೆ ಅಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇಷ್ಟ ಆಗಿದೆ. ಹಾಗೆ ಅಕ್ಕಿ ಹಸಿಟ್ಟು ಕೂಡ ನಾನು ಅಕ್ಕಿ ನೆನೆಹಾಕಿದ್ನಲ್ಲ, ಆ ಹಸಿಟ್ಟು ಕೂಡ ಇಷ್ಟ ಆಗಿದೆ. ಅದು ಚೆನ್ನಾಗಿ ಅಂದರೆ ಅಕ್ಕಿ ಎಲ್ಲ ಚೆನ್ನಾಗಿ ಹಿಟ್ಟು ಕೂಡ ನೆಂದಾದ್ಮೇಲೆ ತುಂಬ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಹಾಗೆ ಇದು 2 ಡೇಸ್ ಕಂಟಿನ್ಯೂ ಆಗಿರುತ್ತೆ. ಬೆಳಿಗ್ಗೆ ನೋಡಿ ಈ ಥರ ಉಬ್ಬಿ ಬಂದಿತ್ತು. ಹಸಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿತ್ತು. ಈ ಥರ ನೆನೆದ್ರೆ ದೋಸೆ ಕೂಡ ತುಂಬಾ ಚೆನ್ನಾಗಿ ಸಾಫ್ಟಾಗಿ ದೋಸೆ ಮಾಡೋಕ್ಕೂ ಕೂಡ ನಮಗೆ ಇಷ್ಟ ಆಗುತ್ತೆ. ಈ ಥರ ಉಬ್ಬಿ ಬರಬೇಕು. ಅಂದರೆ ನಾನು ಆಲ್ರೆಡಿ ಅಕ್ಕಿ ಹಸಿಟ್ಟಿಗೆ ನಾನು ಅಂದರೆ ದೋಸೆನ ಮಾಡಬೇಕಾದ್ರೆ ಅಕ್ಕಿ ಮತ್ತು ಬೇಳೆ, ಉದ್ದಿನ ಬೇಳೆ ಅದನ್ನೆಲ್ಲ ತೋರಿಸಿದ್ದೆ ಆಲ್ರೆಡಿ. ಹಾಗಾಗಿ ಇದು ಜಾಸ್ತಿ ತೋರ್ಸೋಕ್ಕೆ ಹೋಗಲಿಲ್ಲ, ನಿಮಗೂ ಬೋರ್ ಆಗಬಾರ್ದಲ್ಲ. ಹಾಗಾಗಿ ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ಬೇರೆ, ಅಂದರೆ ನಾನು ಹಲಸಿನ ಹಣ್ಣು ಪೇಸ್ಟ್ ಹಾಕ್ಕೊಂಡಿದ್ದಲ್ಲ ಆ ಪಾತ್ರೆಗೆ ಇವಾಗ ಹಾಕ್ಕೊತಾ ಇದ್ದೀನಿ. ಈ ಪೂರ್ತಿ ಪಾತ್ರೆಗೆ ನಾನು ಹಾಕ್ಕೊತಾ ಇದ್ದೀನಿ ಹಲಸಿನ ಹಣ್ಣು ಪೇಸ್ಟ್ಗೆ ಅಕ್ಕಿ ಹಸಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಿಟ್ಟು ದೋಸೆ ಮಾಡುವಂಥ ಹಿಟ್ಟು
ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದು. ನಾನಿಲ್ಲಿ ಸ್ವಲ್ಪ ಸಾಕು, ಸ್ವಲ್ಪ ಹಾಗೆ ಇಡೋಣ ಅಂದ್ಬಿಟ್ಟು ಇಷ್ಟು ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿ ಉಬ್ಬಿ ಬಂದಿತ್ತು. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಹಲಸಿನಹಣ್ಣು ಪೇಸ್ಟ್ ಕೂಡ ಕೆಳಗಡೆ ಇತ್ತಲ್ಲ, ಅದು ಚೆನ್ನಾಗಿ ಅಕ್ಕಿ ಹಸಿಟ್ಟಿಗೆ ಮಿಕ್ಸ್ ಆಗಬೇಕು. ತುಂಬಾ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ದೋಸೆನ ಬಿಡ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಬೇಗನೆ ಅಂದರೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ದೋಸೆ ಮಾಡ್ತಾನೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಅರ್ಧಂಬರ್ಧ ಮಾಡಿಟ್ಟಿದ್ದೆ. ಹಾಗೆ ಮತ್ತೆ ಇವಾಗ ವೀಡಿಯೋನ ಮಾಡ್ತಾಯಿದ್ದೆ. ಸೋನಿ ಬೇರೆ ಅದೇನೋ ಹೋಮ್ವರ್ಕ್ ಕೊಟ್ಟಿದ್ರು ಅಂತ ಅವಳು ಸರಿಯಾಗಿ ಹೋಮ್ವರ್ಕ್ ಮಾಡಿರಲಿಲ್ಲ. ಹಾಗಾಗಲ ಕರಿಯೋಳು. ಅಂದರೆ ಸಾಯಂಕಾಲ ಬಂದ ತಕ್ಷಣ ಹೋಮ್ವರ್ಕ್ ಕೊಟ್ಟಿದ್ದೆ ಅದು ಮಾಡ್ಕೊಂಡ್ಬಿಡ್ತಾಳೆ. ನೆಕ್ಸ್ಟು ಆಟ ಆಡೋಕ್ಕೆ ಹೋಗ್ಬಿಡ್ತಾಳೆ. ಹಾಗಾಗಿ ಅವಳು ಸರಿಯಾಗಿ ಹೋಮ್ವರ್ಕ್ ಮಾಡ್ದೇ ಬೆಳಗ್ಗೆ ತಂಗೆ ತಲೆ ತಿಂತಾ ಇದ್ಲು. ಒಂದು ಕಡೆ ಅಡುಗೆ ಮಾಡಲ, ಒಂದು ಕಡೆ ಅವಳನ್ನ ಹೋಮ್ವರ್ಕ್ ಬರೆಸ್ಲಾ ಅಂತ ಫುಲ್ ತಲೆನೋವು ಬಂದುಬಿಟ್ಟಿತ್ತು ನನಗಂತೂ. ಇವಾಗ ದೋಸೆ ಎಲ್ಲ ಅವಳಿಗೆ ಬಾಕ್ಸ್ಗಾಗಷ್ಟು ಮಾಡಿಬಿಟ್ಟು ಕಳಿಸ್ದೆ. ಹಾಗೆ ಇನ್ನೊಂದು ಕಡೆ ತರಕಾರಿ ಪಲ್ಯನ ಮಾಡ್ತಾಯಿದ್ದೀನಿ. ತರಕಾರಿ ಕೂಡ ಬೇಯಿಸ್ಕೊಂಡಿದ್ದೆ ಬೆಳಗ್ಗೆನೇ. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಒಂದು 2-3 ಎಸ್ಲಷ್ಟು ಬೆಳ್ಳುಳ್ಳಿನ ಕುಟ್ಕೊಂಡು ಹಾಕ್ಕೊಂಡಾದ್ಮೇಲೆ 2 ಎಸ್ಲಷ್ಟು ಕರಿಬೇವನ್ನ ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ತುಂಬಾ ಚೆನ್ನಾಗಿರುತ್ತೆ. ಟ್ರೆಡಿಷ್ನಲ್ ಪಲ್ಯನೇ ಅನ್ಬೋದು ತರಕಾರಿ ಪಲ್ಯ. ತುಂಬಾ ಚೆನ್ನಾಗಿರುತ್ತೆ. ದೋಸೆಗಾಗಿರ್ಬೋದು, ಅಂದರೆ ಈ ಚಪಾತಿಗೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಅನ್ಬೋದು. ಹಾಗೆ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋವಂಥ ನಾನಿಲ್ಲಿ ಒಂದು 5 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಚಿಕ್ಕ ಈರುಳ್ಳಿ ಇತ್ತಲ್ಲ ಮನೆಯಲ್ಲಿ ಬೆಳೆದಿರೋವಂಥ ಈರುಳ್ಳಿ. ಹಾಗಾಗಿ ಒಂದು 5 ಈರುಳ್ಳಿನ ಕಟ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ನಮ್ಮ ಮನೆಯಲ್ಲಿ ಮಧ್ಯಾಹ್ನಕ್ಕೆ ಆಗಲಿ ಅಂತ ಪಲ್ಯನ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಹಾಗೆ 3 ದೊಡ್ಡ ಸೈಜಷ್ಟು ಟೊಮೊಟೊನ ಕೂಡ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ತರಕಾರಿ ಬೇಯಿಸ್ಬೇಕಾದ್ರೂ ಕೂಡ ಉಪ್ಪನ್ನ ಸೇರಿಸ್ಕೊಂಡಿದ್ದೆ. ಇವಾಗ ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ತರಕಾರಿ ಬೇಯಿಸ್ಬೇಕಾದ್ರೂ ಹಾಕಿದ್ವಲ್ಲ, ಮತ್ತೆ ಇದರಲ್ಲೂ ಹಾಕಿ ತುಂಬಾ ಹಾಕಿದ್ರೆ ಇದಾಗಿಬಿಡುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಲಾಸ್ಟಿಗಿಲ್ಲ ಅಂದರೆ ಸ್ವಲ್ಪ ಸೇರಿಸ್ಕೋಬೋದಲ್ಲ ಅಂದ್ಬಿಟ್ಟು ನನಗೆ ಸ್ವಲ್ಪನೇ ಇವಾಗ ಸೇರಿಸ್ಕೊಂಡು ಇವಾಗ ಗರಂ ಮಸಾಲಾನ ಹಾಕ್ಕೊತಾ ಇದ್ದೀನಿ. 10 ರೂಪಾಯಿ ಪ್ಯಾಕೆಟ್ ಗರಂ ಮಸಾಲ ಬರುತ್ತಲ್ಲ, ಅದರಲ್ಲಿ ಅರ್ಧ ಪ್ಯಾಕೆಟಷ್ಟು ಹಾಕ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆಯಲ್ಲ, ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇಲ್ಲಿ ಒಂದು 10 ರೂಪಾಯಿ ಪ್ಯಾಕೆಟಲ್ಲಿ ಅರ್ಧ ಅಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಬೇಯಿಸಿರೋವಂಥ ತರಕಾರಿನ ತೊಗೊಂಡಿದ್ದೀನಿ. 1 ಪ್ಲೇಟಷ್ಟು ತರಕಾರಿನ ತೊಗೊಂಡಿದ್ದೀನಿ. ನಾನಿಲ್ಲಿ 3 ಥರದ ತರಕಾರಿ ತೊಗೊಂಡಿದ್ದೀನಿ. ಬೀಟ್ರೋಟು, ಕ್ಯಾರೆಟು ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಫಸ್ಟೇ ಬೇಯಿಸ್ಕೊಂಡಿದ್ದೆ. ಹಾಗೆ ಇವಾಗ ಸ್ವಲ್ಪ ಅಡುಗೆ ಅರಿಶಿನ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಅಜ್ಜಿ ಕಾಲದಲ್ಲಿ ನಮ್ಮ ಅಜ್ಜಿ ಅಂತೂ ಈ ಥರ ತರಕಾರಿ ಪಲ್ಯ ಅಂತೂ ತುಂಬಾ ಮಾಡ್ತಾಯಿದ್ರು. ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆಗಂತೂ. ಹಾಗಾಗಿ ತುಂಬ ದಿವಸ ಆದಮೇಲೆ ಈ ಥರ ತರಕಾರಿ ಪಲ್ಯನ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಆಲೂಗೆಡ್ಡೆ ಮತ್ತು ಮೆಣಸಿನ್ಕಾಯಿ ಅದನ್ನೆಲ್ಲ ಮತ್ತು ಬದನೆಕಾಯಿ ಅದು 3 ಐಟಮ್ ತಿನ್ನೋ ಹಾಗಿಲ್ಲ ಅಂತಾರೆ. ಆದರೂ ಕೂಡ ನಾನು ಇದರಲ್ಲಿ ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದೀನಿ. ನೋಡೋಣ ತಿಂತಾರೋ ಏನೋ ಬೈತಾರೋ ಏನೋ ಗೊತ್ತಾಗಿಲ್ಲ. ಇನ್ನು ಹಾಕ್ಬೇಡ ಅಂತಿರ್ತಾರೆ, ನಾನು ಹಾಕ್ತಾನೇ ಇರ್ತೀನಿ. ಅಂದರೆ ಅವ್ರಿಗೆ ಡಾಕ್ಟರ್ ಹೇಳಿದ್ದಾರೆ, ಹಾಗಾಗಿ ಅವ್ರು ತಿನ್ನಲ್ಲ ಸ್ವಲ್ಪ. ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ತೆಂಗಿನಕಾಯಿ ತುರಿ ಜಾಸ್ತಿ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಪಲ್ಯ ಕೂಡ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಕೊತ್ತಂಬರಿ ಸೊಪ್ಪು ಆಪ್ಷನ್ ಅಷ್ಟೇ, ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಇತ್ತಲ್ಲ ಹಾಗಾಗಿ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಅಂತ ಅದನ್ನು ಕೂಡ ಹಾಕಿ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿಯಾಗಿರುತ್ತೆ. ಆಲ್ರೆಡಿ ತರಕಾರಿ ಬೆಂದಿರುತ್ತಲ್ಲ, ಒಗ್ಗರಣೆ ಹಾಕೋದಷ್ಟೇ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಪಲ್ಯ. ಹಳ್ಳಿ ಕಡೆ ಜಾಸ್ತಿನೇ ಮಾಡ್ತಾರೆ ಈ ಥರ ಪಲ್ಯಗಳನ್ನ. ಅಂದರೆ ಈ ಆಲೂಗೆಡ್ಡೆ ಪಲ್ಯಗಿಂತ ಈ ಥರ ಪಲ್ಯನೇ ಜಾಸ್ತಿ ಇಷ್ಟಪಡ್ತಾರೆ. ಹಾಗೆ ಸೋನಿಗೂ ಕೂಡ ರೆಡಿ ಮಾಡಿಸಿ ಬೆಳಗ್ಗೆ ಹೊತ್ತು ಎಷ್ಟು ಬೇಗ ಇದ್ದರೂ ಕೂಡ ಒಂದೊಂದ್ಸತಿ ತುಂಬಾ ಲೇಟ್ ಆಗಿಬಿಡುತ್ತೆ. ಅವ್ಳಿಗೂ ಕೂಡ ತಿಂಡಿ ಮಾಡಿಸಿ ಹಾಗೆ ಲಂಚ್ ಬಾಕ್ಸಿಗೆಲ್ಲ ರೆಡಿ ಮಾಡಿಸಿ ಹೋಮ್ವರ್ಕ್ ಎಲ್ಲ ಬರೆಸಿ, ಅಂದರೆ ಡ್ರಾಯಿಂಗ್ ಬೇರೆ ಕೊಟ್ಬಿಟ್ಟಿದ್ರು ಇವತ್ತು. ತುಂಬ ಒಂದು 2-3 ಹೋಮ್ವರ್ಕ್ ಕೊಟ್ಟಿದ್ರು. ಡ್ರಾಯಿಂಗ್ ಮಾಡಿದೀಯ ಅಂತ ತೋರಿಸಿ ಅಂದರೆ ನೋಡಿ ಈ ಥರ ಬಿಡಿಸ್ಕೊಂಬಂದಿದ್ದಾಳೆ ಚಿತ್ರ. ನನಗಂತೂ ನಕ್ಕು ನಕ್ಕು ಸಾಕಾಯಿತು. ಅಷ್ಟು ಇದು ಮಾಡಿದ್ಲು. ಚೆನ್ನಾಗಿಲ್ಲ, ಒಂದು ಲೆವೆಲ್ಗೆ ಪರವಾಗಿಲ್ಲ. ಅಂದರೆ ಈ ವಯಸ್ಸಲ್ಲಿ ನಾವು ಅದು ಬಿಡಿಸ್ತಾ ಇರಲಿಲ್ಲ. ಅದರಲ್ಲಿ ಬೇರೆ ಈ ಥರ ಬಿಡಿಸಿದ್ದಾಳೆ ಅಂದರೆ ಪರವಾಗಿಲ್ಲ. ಅಂದರೆ ಅವ್ರಿಗೆ ಇಷ್ಟ ಆದಿದ್ದು ಒಂದು ಡ್ರಾಯಿಂಗ್ ಬರೆಸಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಆ ಥರ ಬಿಡಿಸ್ಕೊಂಡಿದ್ದಾಳೆ. ಪರವಾಗಿಲ್ಲ, ಚೆನ್ನಾಗಿದೆ ಹೋಗು ಅಂತ ಹೇಳಿದೆ. ಇವಾಗ ನಾನೇ ಅಂದರೆ ಇವಾಗ ನನಗೆ ಆ ಕೆಲಸ ಈ ಕೆಲಸ ಇರೋದ್ರಿಂದ ಅವಳು ಒಬ್ಬಳೇ ಹೊರಟೋಗ್ತಾಳೆ. ಅಂದರೆ ಅಂಗಡಿ ಹತ್ರ ನಮ್ಮ ಅತ್ತೆ ಇರ್ತಾರಲ್ಲ, ಹೋಗಿ ಬಿಟ್ಟು ಬರ್ತಾರೆ. ಇನ್ನೇನು ಸರ್ಕಲ್ ಹತ್ರ ಅಲ್ಲ, ಹಾಗಾಗಿ ನಾನೇ ಹೋಗ್ತೀನಿ ಬಿಡಮ್ಮ ಅಂತ ಅವಳೇ ಬ್ಯಾಗೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾಳೆ. ಅವಳಿಗೆ ಬೇರೆ ಒಂದು ಬ್ಯಾಗ್ ತಂದು ಕೊಡಬೇಕು. ಲಂಚ್ ಬಾಕ್ಸ್ ತಂದಿದ್ರು, ಬ್ಯಾಗ್ ಯಾಕೋ ಅದು ಸರಿ ಆಗ್ತಿಲ್ಲ, ಹಾಗಾಗಿ ಮತ್ತೊಂದು ಬ್ಯಾಗ್ ತಂದು ಕಳಿಸ್ಬೇಕು. ಹಾಗೆ ಲಸುಗೂ ಕೂಡ ಈ ಕಡೆ ಟಿಫನ್ ಹಾಕಿದ್ದೆ, ಅವನು ಕೂಡ ಕೂತ್ಕೊಂಡು ತಿಂತಾ ಇದ್ದ. ಅದರಲ್ಲಿ ಬೇರೆ ನನಗೆ ಹಗಲ ಕರೆದು ಬಾ ಅಮ್ಮ ನಿನಗೂ ತಿನ್ನಿಸ್ತೀನಿ ಅಂತ ಬಂದು ತಿನ್ನಿಸ್ತಾ ಇರೋದು, ಕರಿಯೋದಾಗಲ್ಲ.
ಹಾಗೆ ಸೋನಿ ಹೋದ್ಮೇಲೆ ಕೂಡ ದೋಸೆ ಹಾಕೋದು ಸ್ಟಾರ್ಟ್ ಮಾಡಿಕೊಂಡೆ. ಹಲಸಿನ ಹಣ್ಣು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಅದು ಚೆನ್ನಾಗಿ ಅಂದರೆ ಹಸಿಟ್ಟು ಜೊತೆ ಚೆನ್ನಾಗಿ ಅದು ಮಿಕ್ಸ್ ಆಗಿಬಿಟ್ಟಿದೆ, ಚೆನ್ನಾಗಿ ನೆಂದಿದೆ. ಅದು ಎದ್ದೋಳಕ್ಕೆ ಅಂದರೆ ದೋಸೆ ಎದ್ದೊಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಅಂದರೆ ಮಾಮೂಲಿ ದೋಸೆ ಆದರೆ ಚೆನ್ನಾಗಿ ಮಾಡ್ಕೊಬೋದು, ಅದೇ ಈ ದೋಸೆ ಯಾಕೋ ಸ್ವಲ್ಪ ಅಂಟ್ಕೊಬಿಟ್ಟಿತ್ತು ತವಕ್ಕೆ, ಸ್ವಲ್ಪ ಕಷ್ಟನೇ ಆಯಿತು. ಫಸ್ಟು ಚೆನ್ನಾಗಿ ಬಂತು ಸ್ಟಾರ್ಟಿಂಗು, ಬರ್ತಾ ಬರ್ತಾ ಒಂಥರ ಬರ್ತಾಯಿತ್ತು. ಇನ್ನೇನು ಬಿಡು ಆಗ್ತು ಅಂದರೆ ಸ್ವಲ್ಪನೇ ಇತ್ತಲ್ಲ, ಹಾಗಾಗಿ ಹಾಗೆ ಮಾಡಿಕೊಂಡೆ. ನೋಡಿ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದೊಂದು ಸತಿ ಅಂತೂ ತವ ಟೆನ್ಷನ್ ಆಗಿಬಿಡುತ್ತೆ ನನಗೆ, ಹಾಗಾಗಿ ಫಸ್ಟು ಚೆಕ್ ಮಾಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ದೋಸೆ ಒಂದಾದರೂ ಬಿಟ್ಟು ಅದನ್ನು ನೋಡಿಬಿಟ್ಟು ನೆಕ್ಸ್ಟ್ ದೋಸೆ ಬಿಡೋಕ್ಕೆ, ಇಲ್ಲಾಂದರೆ ದೋಸೆ ಬರಲಿಲ್ಲ ಅಂದರೆ ನೆಕ್ಸ್ಟ್ ಇಡ್ಲಿಗೆ ಏನಾರು ಮಾಡ್ಕೋಬೋದು. ಒಂದೇ ಸತಿ ದೋಸೆ ಬರಲಿಲ್ಲ ಅಂದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಸ್ವಲ್ಪ ಲೇಟ್ ಆಗಿಬಿಟ್ರೆ ಆಮೇಲೆ ಕಷ್ಟ ಆಗಿಬಿಡುತ್ತೆ. ಹಾಗೆ ನಮ್ಮ ಅತ್ತೆಯವ್ರು ಕೂಡ ಇವಾಗ ಊಟಕ್ಕೆ ಹಾಕ್ಕೊಟ್ಟಿದ್ದೆ, ಅವರೇ ಊಟ ಮಾಡ್ತಾಯಿದ್ರು. ಅಷ್ಟರಲ್ಲಿ ಬಸವಣ್ಣ ಅಂದರೆ ಹಳ್ಳಿ ಕಡೆ ಈ ಥರ ಊರೂರು ಮನೆಗೆ ಬರ್ತಾ ಇರ್ತಾರೆ. ಅಂದರೆ ಇವತ್ತು ಈ ಮನೆಗೆ ಒಂದು 4-5 ಮನೆಗೆ ಅಷ್ಟೇ ಬಂದಿರೋದು ಬಸವಣ್ಣ. ನಿಮ್ಮ ಕೈಲಾದಷ್ಟು ಕೊಡಿ ಅಂತ ಹೇಳ್ತಾಯಿದ್ರು. ಮಾವನ ಹತ್ರ ಒಂದು 60 ರೂಪಾಯಿ ಇತ್ತು, ಕೊಟ್ಟರು ಮಾವ. ಅದು ಯಾಕೋ ಬಸವಣ್ಣ ಹೋಗ್ತಾನೆ ಇರಲಿಲ್ಲ. ಅಂದರೆ ಅವ್ರು ಕೇಳಿದಷ್ಟು ಅಮೌಂಟು ಕೊಡಬೇಕು ಅಂತ ಏನೋ ಅವರೇನು ಡಿಮ್ಯಾಂಡ್ ಮಾಡ್ತಿರಲಿಲ್ಲ. ಬಸವಣ್ಣನೇ ಕೊಟ್ಟರು ಕೂಡ 60 ರೂಪಾಯಿ ಸುಮ್ಮನೆ ನಿಂತ್ಕೊಂಡಿತ್ತು. ಹಾಗಾಗಿ ನಮ್ಮ ಮಾವ ನನ್ನ ಹತ್ರ ಇಷ್ಟೇ ಕಣಮ್ಮ ಇರೋದು, ಅಂದರೆ ನನ್ನ ಮಗ ಇಲ್ಲ, ಅವನ ಹತ್ರ ಐತೆ ಅಂದರು. ಹಾಗಾಗಿ ಅಲ್ಲಿ ಸ್ವಲ್ಪ ಬಾಳೆಹಣ್ಣು ಇತ್ತಲ್ಲ, ಕೊಡು ಮಾವ ತಿನ್ಕೊಂಡು ಹೋಗ್ಬೋದು ಅಂತ ಅಂದೆ. ಅಂದರೆ ಬಾಳೆಹಣ್ಣು ಕೊಟ್ಟ ತಕ್ಷಣ ತಿನ್ಕೊಂಡು ಹೋಯ್ತದು. ಅಂದರೆ ಈ ಥರ ಕೆಲವೊಂದು ಹಳ್ಳಿ ಕಡೆ ತುಂಬಾ ಬರ್ತಾರೆ. ಅಂದರೆ ಇದು ರಾಮೇಶ್ವರ ವಜ್ಜೂರು ಅಂತ ಇದೆಯಲ್ಲ, ಅಲ್ಲಿಂದ ಬಂದಿರೋ ಅಂಥ ಬಸವಣ್ಣ ಅಂತ ಹೇಳ್ತಾಯಿದ್ರು. ಸ್ವಲ್ಪ ನೀರತ್ತು ಅದನ್ನೆಲ್ಲ ಹಾಕಿ ಪೂಜೆ ಮಾಡಿದೆ ಫಸ್ಟು, ಆಮೇಲೆ ಹೋಗ್ತಾನೆ ಇರಲಿಲ್ಲ. ಹಾಗಾಗಿ ಇದೆಷ್ಟು ಹಠ ಮಾಡ್ತಿದೆಯಲ್ಲ ಅಂತ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡೆ. ಹಾಗೆ ಮುಸ್ರೆನೆಲ್ಲ ಇಕ್ಕಿದ್ವಲ್ಲ ಮೇಕೆ ಮರಿಗೆ ಅಂತ, ಅವರು ಅದು ಬಸವಣ್ಣ ಅದನ್ನೇ ಕುಡ್ಕೊಂಡು ಹೋಯ್ತು. ಊರಲ್ಲಿ ಒಂದು 4-5 ಮನೆಗೆ ಅಷ್ಟೇ ಅಂತೆ ಹೋಗಿದ್ದು. ಅವ್ರು ಹೇಳ್ತಾ ಇದ್ದಿದ್ರು, ತುಂಬ ಜನ ಮನೆಗೆ ಹೋದ್ರು ಕೂಡಮ್ಮ ಹೋಗ್ತಾ ಇರಲಿಲ್ಲ, ನಿಮ್ಮ ಮನೆಗೆ ಬಂದಿದ್ದೆ, ಕೊಡಿ ನಿಮ್ಮ ಕೈಲಾದಷ್ಟು ಅಂದರು. ಹಾಗೆ ಕೊಟ್ಟು ಕಳಿಸಿದ್ವು. ಅವ್ರು ಹೋದ ತಕ್ಷಣ ನಾನು ಕೂಡ ಇವಾಗ ಟಿಫನ್ನ ಮಾಡ್ತಾಯಿದ್ದೀನಿ. ನಾನು ಟಿಫನ್ ಮಾಡೋ ಅಷ್ಟರಲ್ಲಿ 11 ಗಂಟೆ 12 ಗಂಟೆ ಆಗಿಬಿಡುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಒಂದೇ ಮಳೆ ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಆಗಿಬಿಟ್ಟು, ಆ ಮಳೆಯಲ್ಲೇ ಓಡಿ ಮೇಕೆ ಮರಿಗಳನ್ನೆಲ್ಲ ಅಂದರೆ ಹುಲ್ಲನ್ನೆಲ್ಲ ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ರು. ನಮ್ಮ ಮನೆಯವರು ಹಾಸ್ಪಿಟ್ಲಿಗೆ ಹೋಗಿದ್ರು. ಅದನ್ನೆಲ್ಲ ಮುಚ್ಚಿ ಅದನ್ನೆಲ್ಲ ಇಡೋಷ್ಟರಲ್ಲಿ ಪೂರ್ತಿ ಪಾಡೆ ಆಯಿತು. ಅಷ್ಟರಲ್ಲಿ ಟೈಮ್ ಆಯಿತು ಅಂತ ಮತ್ತೆ ಇವಾಗ ಸ್ವಲ್ಪ ಟೀ ಮತ್ತು ಇವಾಗ ಅಡುಗೆ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ. ದೋಸೆ ಇಟ್ಟಿತ್ತಲ್ಲ, ಇನ್ನೇನು ಬೆಳಗ್ಗೆ ಹಲಸಿನ ಹಣ್ಣು ದೋಸೆ ಮಾಡಿದ್ದೆ, ಇವಾಗ ಮಾಮೂಲಿ ದೋಸೆನೇ ಮಾಡಿಕೊಟ್ಟು ಕಳಿಸ್ತಾ ಇದ್ದೀನಿ. ಅಂದರೆ ಈ ಗಾಳಿಗೆ ಬೇಗನೆ ಹೊಟ್ಟೆ ಹಸಿವಾಗ್ಬಿಡುತ್ತೆ. ಟೀ ಕುಡಿದ್ರೂ ಕೂಡ ಇದಾಗಲ್ಲ. ಅಂದರೆ ನಮ್ಮ ಮಾವ ಮತ್ತು ಅತ್ತೆ ಬರೋದು ಸಾಯಂಕಾಲ 6 ಗಂಟೆ 6:30 ಆ ಥರ ಆಗುತ್ತೆ. ಬೆಳಗ್ಗೆ ತಿಂದೋಗಿರೋದು ಒಂದು 3 ದೋಸೆ ಸ್ವಲ್ಪ ಅನ್ನೋಕ್ಕೆ ಮತ್ತು ಸಾಯಂಕಾಲ ತನಕ ಹೇಗಿರ್ತಾರೆ ಅಂದ್ಬಿಟ್ಟು ಟೀ ಜೊತೆ ಹಾಗೆ ಇವಾಗ ಮತ್ತೆ ದೋಸೆನ ಕೊಟ್ಟು ಕಳಿಸ್ತಾ ಇದ್ದೀನಿ. ಅವರು ಈ ನಡುವೆ ಯಾಕೋ ಊಟ ಬೇಡಮ್ಮ ಟೀ ಕೊಟ್ಟು ಕಳಿಸು ಸಾಕು ಅಂತ ಇದ್ದರು. ಆದರೆ ನಾನೇ ಇವಾಗ ಇನ್ನೇನು ತುಂಬಾ ಗಾಳಿ ಇರೋದ್ರಿಂದ ಹೊಟ್ಟೆ ತುಂಬಾ ಹಸಿವಾಗುತ್ತೆ. ಅಂದರೆ ಒಂದು 15 ದಿವಸ ಅಷ್ಟೇ, ಮತ್ತೆ ಕುರಿ ಮಾಡಿಬಿಟ್ರೆ ಆಮೇಲೆ ಅಷ್ಟೊಂದು ಇದಿರಲ್ಲ. ತುಂಬಾ ಅಂದರೆ ಮಳೆ ಬಿಸಿಲಲ್ಲೆಲ್ಲ ಈ ಥರ ಪಾಪ ತಿರುಗ್ತಾ ಇರ್ತಾರೆ. ಅವರಿಗೆ ಕರೆಕ್ಟಾಗಿ ಊಟ ಕೊಡಲಿಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು, ಅಂದರೆ ಸಾಯಂಕಾಲ ಅವ್ರು 6:30ಗೆ ಬಂದಾದಮೇಲೆ ನಾನು ಅಲ್ಲಿಂದ ಅಂಗಡಿಯಿಂದ ಬಂದು ಅಡುಗೆ ಮಾಡಿ ತಿನ್ನೋ ಅಷ್ಟರಲ್ಲಿ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ನಾನು ಅಡುಗೆನ ಒಂದು 7 ಗಂಟೆ 8 ಗಂಟೆ ಆಗುತ್ತೆ. ಅಲ್ಲಿ ತನಕ ಪಾಪ ಉಪವಾಸ ಇರ್ತಾರಲ್ಲ ಅಂದ್ಬಿಟ್ಟು ಇವಾಗ ದೋಸೆ ಹಿಟ್ಟಿತ್ತು ಹೇಗೋ ಮಾಡಿ ಕೊಟ್ಟು ಕಳಿಸ್ಬಿಡೋಣ ಅಂದ್ಬಿಟ್ಟು ಇವಾಗ ಮಾಮೂಲಿ ದೋಸೆನೇ ಹಾಕ್ಕೊಟ್ಟು ಕಳಿಸ್ತಾ ಇದ್ದೀನಿ. ಅಂದರೆ ನಮ್ಮ ಮನೆಯವರು ಕೂಡ ಹಾಸ್ಪಿಟಲ್ಗೆ ಹೋಗಿದ್ರು, ಅವರು ಕೂಡ ಇವಾಗ ಬಂದರು. ಬಂದ ತಕ್ಷಣ ಟೀ ಇಡು ಲೇಟ್ ಆಗಿದೆ ಅಂತ ಅಂದರು. ಅಂದರೆ 12 ಗಂಟೆ 1 ಗಂಟೆ ಅಷ್ಟರಲ್ಲಿ ಟೀ ಕೊಟ್ಟು ಕಳಿಸ್ಬೇಕು. ಆಲ್ರೆಡಿ 1:15 ಟೈಮ್ ಆಗಿತ್ತು. ಅಷ್ಟರಲ್ಲಿ ಅಜ್ಜಿ ಬಂದರು, ಅವರು ಕೂಡ ಕೂತ್ಕೋ ಅಜ್ಜಿ ಅಂತ ಅಂದೆ. ಅವರು ಕೂಡ ಕೂತ್ಕೊಂಡಿದ್ದು, ಅವ್ರಿಗೂ ಸ್ವಲ್ಪ ಟೀ ಎಲ್ಲ ಕೊಟ್ಟು ಹಾಗೆ ಇವಾಗ ಬಾಕ್ಸಿಗೆಲ್ಲ ಕಟ್ಟು ಕಳಿಸ್ತಾ ಇದ್ದೀನಿ. ಫ್ಲಾಸ್ಕ್ ಇತ್ತು ಟೀ ಹಾಕೋದು, ಅದು ಫ್ಲಾಸ್ಕ್ ಯಾಕೋ ಅದರಲ್ಲಿ ಹಾಕಿದ್ರೂ ಕೂಡ ಅಂದರೆ ಬಿಸಿಯಾಗಿರಲ್ಲ, ಯಾಕೋ ತಣ್ಣಗಾಗ್ಬಿಡುತ್ತೆ. ಹಾಗಾಗಿ ಒಂದು ಬಾಕ್ಸಿಗೆ ಹಾಕ್ಬಿಡ್ತೀನಿ, ಟಿಫನ್ ಕೇರಿ ಅಂತ ಹೇಳ್ತೀವಲ್ಲ ನಾವು, ಅದರಲ್ಲಿ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಹಾಗೆ ದೋಸೆ ಅಂದರೆ ಒಬ್ಬೊಬ್ಬರಿಗೆ 3 ದೋಸೆನ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಮಳೆ ಬಂದಿರೋದಕ್ಕೆ ಅಲ್ಲೆಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು, ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು ಹೋಗಿ. ಅಷ್ಟರಲ್ಲಿ ನಮ್ಮ ಮನೆಯವರೇ ಬಂದಿದ್ರಲ್ಲ, ಅವರು ಝೂಮ್ ಹಾಕಿ ಒಂದು ಕಂಟೆಂಟ್ ಕೊಟ್ಟು ವೀಡಿಯೋ ಮಾಡು, ಈ ಥರ ವೀಡಿಯೋ ಮಾಡಿದ್ರೆ ಯಾರು ನೋಡ್ತಾರೆ, ಮುಖನೇ ತೊಳೆಯಲ್ಲ, ತಲೆನೂ ಬಾಚಲ್ಲ, ಒಂದೊಂದು ಸತಿ ಯಾವ ಥರ ವೀಡಿಯೋ ಮಾಡ್ತೀಯಾ ಅಂತ ಹೇಳ್ತಾಯಿದ್ರು. ನಿಮ್ಗೇನಾರು ಆ ಥರ ಅನಿಸಿದ್ರೆ ಕಾಮೆಂಟ್ ಮಾಡಿ, ಯಾವ ಥರ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೋ ಆ ಥರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅಂದರೆ ನನಗೆ ನಾಲೆಡ್ಜ್ ಇರೋ ಥರ ನಾನು ವೀಡಿಯೋನ ಮಾಡ್ಬೋದು. ಬೇರೆ ಥರ ಎಲ್ಲ ಹಳ್ಳಿ ಕಡೆ ಆ ಥರ ಎಲ್ಲ ಬೇರೆ ನಾಲೆಡ್ಜ್ ಇಟ್ಕೊಂಡು ವೀಡಿಯೋ ಎಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕಾಮೆಂಟ್ ಮಾಡಿ ನಮಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ಅಂತ, ಆ ಥರ ವೀಡಿಯೋ ಮಾಡೋಕ್ಕೆ ಪ್ರಯತ್ನಿಸ್ತೀನಿ. ಅಂದರೆ ಸ್ವಲ್ಪ ಎಫರ್ಟ್ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ವ್ಯೂಸ್ ಹೋಗ್ತಾಯಿತ್ತು ಮುಂಚೆ 200-300 ಈ ಥರ, ಆದರೆ ಇವಾಗ 100-150 ಅಷ್ಟೇ ವ್ಯೂಸ್ ಹೋಗ್ತಾ ಇರೋದಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಅಂತಾಯಿದ್ರು, ಈ ಥರ ವೀಡಿಯೋ ಮಾಡಿದ್ರೆ ಯಾರೂ ನೋಡಲ್ಲ ಅಂತ. ಹಾಗೆ
ಇವಾಗೆಲ್ಲ ಊಟ ಎಲ್ಲ ತೊಗೊಂಡು ಬಂದೆ. ನಮ್ಮ ಮನೆಯವರೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಜೋರಾಗಿ ಮಳೆ ಬಂತು. ಸಡನ್ನಾಗಿ ಮಳೆ ಬಂದಿರೋದಕ್ಕೆ ಆ ಮೇಕೆ ಮರಿ ಈ ಕಡೆ ಕಟ್ಬಿಟ್ಟಿದ್ರು. ನಾನು ಮಳೆಯಲ್ಲೇ ನಿಂತ್ಕೊಂಡು ಅಂದರೆ ನೆಂದು ಆ ಕಡೆ ಕಟ್ಟಿದೆ. ಅದು ಸರಿಯಾಗಿ ಕೊಟ್ಟಿರಲಿಲ್ಲ. ಅದು ಹಂಗೆ ಕಟ್ಟೋದು ಅಂತ ಅದಕ್ಕೂ ಕೂಡ ಕಿರಿಸ್ತಾಯಿದ್ರು ನಮ್ಮ ಮನೆಯವರು. ಏನಾರ ಅನ್ಕೊ ನಾನು ಬಂದಂಗೆ ಕಟ್ಟಿದ್ದೀನಿ ಅಂತ ಅಂದ್ಕೊಂಡು ಸುಮ್ಮನಾದೆ. ಅವರು ಕೂಡ ಎಲ್ಲ ಇವಾಗ ಕಸ ಎಲ್ಲ ಗುಡಿಸಿದ್ರು. ಅವರು ಇವಾಗ ಅಂದರೆ ಟೀ ಸ್ವಲ್ಪ ಬಿಸಿ ಆರೋಗ್ಬಿಡುತ್ತೆ ಅಂದ್ಬಿಟ್ಟು ತೊಗೊಂಡೋದ್ರು. ನಾನು ಸ್ವಲ್ಪ ಮಳೆ ಬಂದಿತ್ತು ಅಂತ ಹೊರಗಡೆ ಎಲ್ಲ ಹೆಂಗೆ ಬೇಕೋ ಹಂಗಂಗೆ ಹಾಕ್ಬಿಟ್ಟಿದ್ದೆ. ಇವಾಗ ಮತ್ತೆ ಹೊರಗಡೆ ತಂದು ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಅಂದರೆ ಇದು ಬೇವಿನ ಸೊಪ್ಪು. ಅಂದರೆ ಬೇವಿನ ಸೊಪ್ಪು ಸಾಯಂಕಾಲ ಕಟ್ಟೋಣ, ಇವಾಗ ಒಳಗಡೆ ಇಟ್ಬಿಡು ಅಂತ ಹೇಳಿದರು. ನಾನು ಸಡನ್ನಾಗಿ ಮಳೆ ಬಂತಲ್ಲ ಹೆಂಗೆ ಬೇಕೋ ಹಂಗಂಗೆ ಬಿಸಾಕಿ ಹೋಗ್ಬಿಟ್ಟಿದ್ದೆ. ಹಾಗಾಗಿ ಇವಾಗ ಮತ್ತೆ ಅದನ್ನು ತೆಗ್ದಿಟ್ಟೆ. ಅಂದರೆ ಮೇಕೆ ಚಿಕ್ಕ ಮರಿಗಳಿದ್ದಾವಲ್ಲ ಅದು ಸಡನ್ನಾಗಿ ಬಂದುಬಿಟ್ಟು ಅದ್ರ ಮೇಲೆಲ್ಲ ಫುಲ್ಲು ಕುಣಿದಾಡಿ ಅದನ್ನೆಲ್ಲ ಗಲೀಜು ಮಾಡಿಬಿಡ್ತವೆ. ನೈಟ್ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಇಲ್ಲೇ ತಂದಾಕಿ ಟಾರ್ಪನ್ನೆಲ್ಲ ಮುಚ್ಚಿದೆ. ಅಷ್ಟರಲ್ಲಿ ಎಲ್ಲ ಕೆಲಸ ಕೂಡ ಮುಗ್ದಿತ್ತು. ಇವಾಗ ಮನೆ ಹತ್ರ ಹೋಗಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ. ಅಂದರೆ ಪೈನಾಪಲ್ ಗಿಡ ತುಂಬಾ ಮೊಳಕೆ ಬಂದಿದ್ದು ಚೆನ್ನಾಗಿದೆ. ಇದನ್ನು ಇವಾಗ ಹಾಕಿದ್ದೀವಿ ನೋಡಿ. ಆವಾಗಲೇ ಜಾಗ ಇರಲಿಲ್ಲ. ಅಂದರೆ ಸ್ವಲ್ಪ ಅಡಿಕೆ ಗಿಡ ಎಲ್ಲ ಇದ್ದಿದ್ದಕ್ಕೆ ಸ್ವಲ್ಪ ಇಕ್ಕಟ್ಟು ಅನ್ನಿಸ್ತಾ ಇತ್ತು. ಹಾಗಾಗಿ ಇವಾಗ ಜಾಗ ಇತ್ತಲ್ಲ ಇವಾಗ ಹಾಕಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.